ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತೆ. ನಮ್ಮ ಮನೆಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಭಕ್ತಿಯಿಂದ ಅಥವಾ ನಾವು ಪ್ರಾರ್ಥನೆ ಮುಖಾಂತರ ಭಗವಂತನ ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಮನೆಗಳಲ್ಲಿ ಶಂಖವನ್ನು ಊದತಕ್ಕಂಥದ್ದು, ಅದನ್ನು ಪಾಂಚಜನ್ಯ ಅಂತ ನಾವು ಕರಿತೀವಿ. ಶಂಖವನ್ನು ಊದೋದ್ರಿಂದ ಅಥವಾ ಶಂಖದ ಒಂದು ಪಾಂಚಜನ್ಯದ ಸದ್ದಿನಿಂದ ಆ ವಾತಾವರಣ ಹೇಗಿರುತ್ತೆ, ಅದು ಶುಭ ಆಗುತ್ತಾ, ಎಲ್ಲರೂ ಆ ಪಾಂಚಜನ್ಯವನ್ನು ಉಪಯೋಗಿಸ್ಕೋಬೋದಾ, ಅಥವಾ ಎಲ್ಲರೂ ಕೂಡ ಆ ಒಂದು ಶಂಖವನ್ನು ಊದುವುದರಿಂದ ಆ ಒಂದು ಪೂಜಾ ಸಮಯದಲ್ಲಿ ಒಳ್ಳೆಯದಾ, ಓಂಕಾರ ಮಾಡೋದು ತುಂಬ ಒಳ್ಳೆಯದಾ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಹೌದು, ಯಾಕೆಂದರೆ ಭಕ್ತಿಗೆ ಎಲ್ಲೋ ಒಂದು ಕಡೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ಭಗವಂತ ಏನು ಹೇಳಿದ್ದಾನೆ ಅದೇ ರೀತಿ ನೋಡೋಕೆ ಹೋದಾಗ ಭಕ್ತಿಯಿಂದ ನಾವು ದೇಹವನ್ನು ದಂಡಿಸಿ ಪೂಜೆ ಮಾಡ್ತಕ್ಕಂಥದ್ದು, ಉಪವಾಸ ಇದ್ದು ಪೂಜೆ ಮಾಡ್ತಕ್ಕಂಥದ್ದು, ಸ್ವರಗಳ ಮುಖಾಂತರ ಪೂಜೆ ಮಾಡ್ತಕ್ಕಂಥದ್ದು, ಸಂಗೀತದ ಮುಖಾಂತರ ಪೂಜೆ, ಸಂಗೀತ ಕೂಡ ಒಂದು ಲೆಕ್ಕದಲ್ಲಿ ಪ್ರಾರ್ಥನೆ ಕೂಡ ಆಗಿರುತ್ತೆ. ಆ ರೀತಿ ಮಾಡೋದ್ರಿಂದ ಭಗವಂತನ ಕೃಪೆಗೆ ಪಾತ್ರರಾಗ್ತೀವ. ಹೌದು, ಹಾಕ್ತೀವಿ. ಇನ್ನು ಪಾಂಚಜನ್ಯಕ್ಕೆ ಬಂದಾಗ ಶ್ರೀಕೃಷ್ಣ ಭಗವಾನರು ಕೂಡ ಈ ಒಂದು ಶಂಖದಲ್ಲಿ ಅಡಗಿದ್ದಂಥ ಒಂದು ರಾಕ್ಷಸನನ್ನು ಸಂಹಾರ ಮಾಡಿ ಆ ಶಂಖವನ್ನು ಇವರು ಹ್ಯಾಂಡ್ ಓವರ್ ಮಾಡಿಕೊಂಡು ಇವರ ಹತ್ರ ಇಟ್ಕೊಂಡು ಅದಕ್ಕೆ ಪಾಂಚಜನ್ಯ ಅಂತೂ ಕೂಡ ಕರೀತಾರೆ ಅಂತಕ್ಕಂಥ ಒಂದು ಕಥೆಗಳು ಕೂಡ ಪುರಾಣಗಳಲ್ಲಿ ನಾನಾ ವಿಧವಾದ ಒಂದು ದೃಷ್ಟಾಂತ ಕಥೆಗಳು ಕೂಡ ಇರುತ್ತೆ. ಇದು ಸಮುದ್ರ ಮಥನ ಕಾಲದಲ್ಲಿ ಅನೇಕ ಪವಿತ್ರವಾದ ಶುಭವಾದ ಅನೇಕ ವಿಶೇಷವಾದ ವಸ್ತುಗಳು ಕೂಡ ಹುಟ್ಟಿದ್ವು. ಆ 14 ರತ್ನಗಳು ಹುಟ್ಟಿದ್ವು. ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದೇ ಈ ಶಂಖ ಕೂಡ ಆಗಿರುತ್ತೆ. ಇನ್ನು ಮನೆಯಲ್ಲಿ ಶಂಖನಾದ ಮಾಡೋದ್ರಿಂದ, ಶಂಖವನ್ನು ಊದೋದ್ರಿಂದ ಇದರಿಂದ ಏನು ಶುಭ ಅಂತ ಹೇಳಿದ್ರೆ ಧನಾತ್ಮಕ ಲಹರಿಗಳು ಹೆಚ್ಚಾಗ್ತವೆ. ಅದರ ಜೊತೆಗೆ ಆ ವ್ಯಕ್ತಿಯಲ್ಲೂ ಕೂಡ ವೈಜ್ಞಾನಿಕವಾಗಿ ಆರೋಗ್ಯ ವೃದ್ಧಿ ಆಗ್ತಕ್ಕಂಥದ್ದು, ಮನೆಯಲ್ಲಿ ಒಳ್ಳೆಯ ಭಾವನೆಗಳು ಬರ್ತಕ್ಕಂಥದ್ದು, ಭಗವಂತನ ಹತ್ತಿರಕ್ಕೆ ನಾವು ಹೋಗ್ತಕ್ಕಂಥದ್ದು, ಆತ್ಮವಿಶ್ವಾಸ ಜಾಸ್ತಿ ಆಗ್ತಕ್ಕಂಥದ್ದು, ಗಟ್ಟಿ ಆಗ್ತಕ್ಕಂಥದ್ದು, ನಂಬಿಕೆ ಉಂಟಾಗ್ತಕ್ಕಂಥದ್ದು. ನಮಗೆ ಪಾಂಚಜನ್ಯ ಸಿಗಲ್ಲ, ತಕ್ಷಣಕ್ಕೆ ನಮಗಿದೇನು ಗೊತ್ತಾಗಲ್ಲ. ಬಲಮುರಿ ಶಂಖವನ್ನು ಮನೆಯಲ್ಲಿಟ್ಕೊಂಡು ಅದರ ಮುಖೇನ ನಾವು ಆ ಸದ್ದು ಮಾಡೋದ್ರಿಂದ ಅದರ ಜೊತೆಗೆ ಆ ಒಂದು ಓಂಕಾರ ನಾದ ಬರುತ್ತೆ. ಅದರಲ್ಲಿ ವಿಶೇಷವಾಗಿ ಓಂಕಾರ ಬರುತ್ತೆ. ಆ ಓಂಕಾರದಿಂದ ಏನಾಗುತ್ತೆ, ಆ ಪ್ರದೇಶವೆಲ್ಲವೂ ಕೂಡ ಧನಾತ್ಮಕವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಎಲ್ರಿಗೂ ಕೂಡ ಎಲ್ಲ ವಿಧದಲ್ಲೂ ಕೂಡ ಶುಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಪೂಜಾ ಕಾಲದಲ್ಲಿ ಆ ಶಂಖನಾದ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.